ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಹೆಚ್ಚಿದ ಭಕ್ತರ ಸಂಖ್ಯೆ. ಕುಂಭಮೇಳಕ್ಕೆ ಬಂದವರು ರಾಮ ಮಂದಿರಕ್ಕೆ ನೇರ ವಿಸಿಟ್ ಮಾಡ್ತಾ ಇದ್ದಾರೆ. ಒಮ್ಮೆಯಾದ್ರೂ ಅಯೋಧ್ಯೆ ನೋಡೋಣ ಅಂತ ಭೇಟಿ ಕೊಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಬಾಲರಾಮನ ಕಣ್ತುಂಬಿಕೊಳ್ತಾ ಇದ್ದಾರೆ ಭಕ್ತರು. ಕುಂಭಮೇಳಕ್ಕೆ ಬಂದ ಭಕ್ತರೆಲ್ಲ ಅಯೋಧ್ಯೆಗೆ ಭೇಟಿ ಕೊಡ್ತಾ ಇದ್ದಾರೆ. ಕುಂಭಮೇಳಕ್ಕೆ ಬಂದವರು ರಾಮ ಮಂದಿರಕ್ಕೆ ನೇರವಾಗಿ ವಿಸಿಟ್ ಕೊಡ್ತಾ ಇದ್ದಾರೆ. ಹಿಂಗೂ ಇಲ್ಲಿವರೆಗೂ ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗ್ಬಿಡೋಣ, ಮತ್ತಿನ್ನು ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅವಕಾಶ ಸಿಕ್ಕಾಗ ನೋಡಿ ಬಿಡೋಣ, ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ಬಾಲರಾಮನನ್ನ ನೋಡದೆ ಹೋಗೋದು ಹೇಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅನೇಕರು ಪ್ರಯಾಗ್ರಾಜ್ಗೆ ಬಂದು ಪುಣ್ಯ ಸ್ನಾನದ ನಂತರ ರಾಮ ಮಂದಿರವನ್ನು ವಿಸಿಟ್ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಯೋಧ್ಯೆಯಲ್ಲೂ ಕೂಡ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಹುತೇಕರು ನೋಡಿ, ನಾವು ಉತ್ತರ ಭಾರತಕ್ಕೆ ಹೋಗ್ತಾ ಇದ್ದೀವಿ, ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ ಅಂದರೆ ಸುತ್ತಮುತ್ತಲಿನ ಫೇಮಸ್ ದೇವಸ್ಥಾನಗಳು ಯಾವ್ಯಾವಿದೆ, ಕಾಶಿ ಆಗಿರ್ಬೋದು ಅಥವಾ ರಾಮ ಮಂದಿರ ಆಗಿರ್ಬೋದು, ಪ್ರಮುಖ ಹಿಂದೂ ದೇವಾಲಯಗಳು ಯಾವೆಲ್ಲ ಇದೆಯೋ ಆ ಎಲ್ಲ ದೇವಾಲಯಗಳಿಗೆ ಭೇಟಿ ಕೊಡುವಂಥ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಮ್ಮೆ ಹೋಗಿದ್ದೀವಿ ಅಂತಂದರೆ ಸುತ್ತಮುತ್ತಲೂ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಅದೇ ರೀತಿಯಾಗಿ ಅಯೋಧ್ಯೆ ರಾಮ ಮಂದಿರ ಬಹುದಿನದ ಕನಸು ಕೆಲವ್ರದ್ದಿರತ್ತೆ. ಹೇಗಿದ್ರು ಎರಡು ಕೆಲಸವೂ ಒಟ್ಟಿಗೆ ಆಗತ್ತೆ ಅಂತ ಅನೇಕರು ಭೇಟಿ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ, ಎಷ್ಟು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆಯೋ, ಅದೇ ರೀತಿಯಾಗಿ ಅಯೋಧ್ಯೆಯಲ್ಲೂ ಕೂಡ ರಾಮನನ್ನು ನೋಡೋದಕ್ಕೆ ಅನೇಕ ಭಕ್ತರು ಹೋಗ್ತಾ ಇದ್ದಾರೆ.